ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ನ ನೀವೇನಾದರೂ ಹೊಸಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ನಿಮ್ಮ ಫೋಟೋ, ನಿಮ್ಮ ಬಯೋ ಡೀಟೇಲ್ಸ್ಗಳನ್ನು ನಮ್ಮ ಒಂದು ಜಿಮೇಲ್ ಐಡಿಗೆ ತಪ್ಪದೆ ಕಳಿಸಿಕೊಡಿ. ಖುದ್ದಾಗಿ ನಾವು ಕೂಡ ನಿಮಗೆ ಒಳ್ಳೆಯ ಪೇರ್ ಆಗುವಂಥವ್ರನ್ನ ಹುಡುಕಾಟ ಮಾಡಿಕೊಡ್ತೀವಿ. ಸೊ ನಮಗೆ ಕಳಿಸಿರ್ತಕ್ಕಂಥವ್ರು ಇವರೇ ನೋಡಿ ಸ್ನೇಹಿತರೆ. ಪ್ರಸ್ತುತ ಇವರ ಹೆಸರು ಬಂದುಬಿಟ್ಟು ಕಾವ್ಯ ಅಂತ. ಇವರು ಬಳ್ಳಾರಿನಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಆಗಿರ್ತಾರೆ. ಅವರ ಫೋಟೋ ಮಾಹಿತಿ, ಫೋಟೋ ಸಮೇತ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಶಿಕ್ಷಣ ಬಂದುಬಿಟ್ಟು ಪ್ರಾಥಮಿಕ ಹಂತದಲ್ಲಿ ಮುಗಿಸಿದ್ದಾರೆ. ಅಂದರೆ 10ನೇ ತರಗತಿವರೆಗೂ ಮುಗಿಸಿರ್ತಕ್ಕಂಥ ಶಿಕ್ಷಣ. ಮುಂದೆ ಓದೋಕ್ಕೆ ಆಗಲಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಅವರ ವೈಯಕ್ತಿಕ ಕಾರಣಗಳಿರುತ್ತಂತೆ. ಅದು ಏನು ಅಂತ ನಾನು ಕೂಡ ಕೇಳಿಲ್ಲ. ಸೊ ರಾಣಿ ಥರ ಬೆಳೆದಿದ್ದೇನೆ ನನ್ನ ಒಂದು ಮನೆಯಲ್ಲಿ. ನನ್ನ ಜೊತೆ ಒಂದು ಒಳ್ಳೆಯ ಸಂಬಂಧ ಬೆಳೆಸೋದಕ್ಕೆ, ಜೋಡಿ ಹಕ್ಕಿಯ ಥರ ಜೀವನ ಬಾಳೋದಕ್ಕೆ ಒಬ್ಬ ಒಳ್ಳೆಯ ಹುಡುಗ ಇದ್ದರೆ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ. ಜೊತೆಗಾರ ಯಾವ ರೀತಿಯಲ್ಲಿರಬೇಕು ಅಂತ ಮುಂದೆ ಹೇಳ್ತೇನೆ. ಆ್ಯಂಡ್ ಈ ಒಂದು ಕಾವ್ಯವ್ರು ನೋಡೋದಕ್ಕೆ ಹೆಂಗಿದ್ದಾರೆ ನೋಡಿ ಸ್ನೇಹಿತರೆ. ಲಕ್ಷಣವಾಗಿರ್ತಕ್ಕಂಥ ಮುಖ, ವೈಟ್ ಆಗಿರ್ತಕ್ಕಂಥ ಕೆನ್ನೆಗಳು, ಜೊತೆಗೆ ಈ ಒಂದು ಮೂಗಿನ ಬತ್ತಿ, ಜೊತೆಗೆ ಆ ಬಿಂದು ಓಲೆ ಕೂಡ ನೋಡ್ಕೊಳ್ಳಿ ಎಷ್ಟೊಂದು ಸಖತ್ತಾಗಿ ಕಾಣಿಸ್ತಾರೆ. ಸೊ ವಿಚಾರ ಅಂತಂದರೆ ಇವ್ರನ್ನ ಮದುವೆ ಆಗುವಂಥ ಹುಡುಗ ಬಳ್ಳಾರಿ ಬಿಟ್ಬಿಟ್ಟು ಬೇರೆ ಊರಿನವನಾಗಿರಬೇಕು ಅಂತ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇನ್ನಷ್ಟು ಮಾಹಿತಿ ಜೊತೆ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿರೋದು. ಆದರೂ ಕೂಡ ಸ್ಲಿಮ್ ಆಗಿದ್ದಾರೆ. ನನ್ನನ್ನು ಮದುವೆ ಆಗುವಂಥ ಹುಡುಗ ಚಂದವಾಗಿ ನನ್ನನ್ನು ನೋಡ್ಕೊಳ್ಬೇಕು, 1ನೇ ಪಾಯಿಂಟು. ಯಾಕಂದರೆ ಯಾರೇ ಮನೇಲಿ ಆಗಿರಲಿ, ತವರ ಮನೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ರಾಣಿ ಥರನೇ ಎಲ್ಲರೂ ಕೂಡ ಬೆಳ್ಕೊಂಡು ಬರ್ತಾರೆ. ಸೊ ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಅದನ್ನು ಯಾವ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು ಅನ್ನೋದನ್ನು ತಲೆಯಲ್ಲಿರಬೇಕು. ಯಾವುದಕ್ಕೂ ಕೂಡ ಕಡಿಮೆ ಮಾರಬಾರ್ದು. ನನಗೆ ಒಂದು ಅಡುಗೆ ವಿಚಾರದಲ್ಲಾಗಿರಲಿ, ಸಂಸಾರ ವಿಚಾರದಲ್ಲೇ ಆಗಿರಲಿ, ಈ ರೀತಿಯಾಗಿ ಏನೂ ಕೂಡ ಕಡಿಮೆ ಮಾಡದೆ, ಜಗಳ ಮಾಡದೆ ಚೆನ್ನಾಗಿ ನೋಡ್ಕೊಂಡು ಹೋದರೆ ಅಷ್ಟೇ ಸಾಕು. ದುಡ್ಡಿನ ವಿಚಾರ ಕೂಡ ಆಗಿರಲಿ, ಎಲ್ಲರೂ ಸಹಿಸಿಕೊಂಡು ಹೋದರೆ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ನನಗೆ ಒಂದು ಕನಸಿನ ಕಾರ್ ಇದೆ. ಅದು ಬಂದುಬಿಟ್ಟು ನಾನು ಇವಾಗಲೇ ತೆಗೆದುಕೊಳ್ಳಿ ಅಂತ ಹೇಳಲ್ಲ. ಪ್ರಸ್ತುತ ಮದುವೆ ಆದ ನಂತರ ನಾನು ಕೂಡ ಕೆಲಸಕ್ಕೆ ಹೋಗ್ತೀನಿ, ನೀವು ಕೂಡ ಕೆಲಸಕ್ಕೆ ಹೋದರೆ ಆ ಒಂದು ಕಾರ್ ತೆಗೆದುಕೊಳ್ಳೋಣ. ಅದು ಬಂದುಬಿಟ್ಟು ಸುಮಾರು 5 ವರ್ಷಗಳಿಂದ ಆ ಒಂದು ಕಾರಲ್ಲಿ ಸುತ್ತಾಡಬೇಕು ಅಂತ ಕನಸು ಕಾಣ್ತಿದ್ದೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದು ಯಾವುದಂತ ನಾನು ತೋರಿಸ್ತೀನಿ. ಸೊ ಅವರು ಏನು ಮಾಹಿತಿ ಹೇಳಿದರು, ಇದು ಡಿಟ್ಟೋ ಜ್ಞಾಪಕ ಇಟ್ಕೊಳ್ಳಿ. ಇದೆಲ್ಲನೂ ಕೂಡ ನಿಮ್ಮ ಹತ್ರ ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಅವರು ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಆ್ಯಂಡ್ ಅವರ ಕಾರನ್ನು ನೋಡಿಕೊಂಡು ಹಾಗೆ ಹುಡುಗನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋ ರೀತಿ ಹೇಳ್ತೀನಿ. ಅವರು ಈ ಬ್ಲ್ಯಾಕ್ ಕಲರ್ಲಿ ಏನು ನೋಡ್ತಿದ್ರಾ, ಇದು ಬಂದುಬಿಟ್ಟು ಇಟಿಕಾ ಅಂತ ಏನು ನೋಡ್ತೀರಾ, 7 ಮೆಂಬರ್ಸ್ ಕೂತ್ಕೊಳ್ತಾರಲ್ವ, ಫ್ಯಾಮಿಲಿ ಮೆಂಬರ್ಸು ಅಂತಂದ್ಬಿಟ್ಟು, ಆ ರೀತಿಯಲ್ಲಿ ಇದು ಬಂದುಬಿಟ್ಟು ಕ್ರಿಟಾ ಮಾಡೆಲಲ್ಲಿ ರೆಡಿಯಾಗಿದೆ ಸ್ನೇಹಿತರೆ. ಟಾಟಾ ಕಂಪ್ನಿಯಿಂದ ರೆಡಿಯಾಗಿರ್ತಕ್ಕಂಥ ಈ ಒಂದು ಕಾರು ಜೀಪ್ ಗ್ರ್ಯಾಂಡ್ ಒಳ್ಳೆಯ ಒಂದು ರಿವ್ಯೂನಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ಸ್ಪಾಟೆಡ್ ಆಗಿರ್ತಕ್ಕಂಥ ವೇರಿಯಂಟ್ ಕಾರ್ ಬಂದುಬಿಟ್ಟು ಇಸ್ ಆಡಿ ಆ್ಯಂಡ್ ಎಕ್ಸ್ಪೈಯಲ್ಲಿ ರೆಡಿಯಾಗಿದೆ ಸ್ನೇಹಿತರೆ. ಸೊ ಇವರು ಇಷ್ಟಪಡಲು ಕಾರಣ, ಸುಮಾರು 5 ವರ್ಷಗಳಿಂದ ಅವರ ಊರಿನ ಸುತ್ತಮುತ್ತ ಕೆಲವೊಂದಿಷ್ಟು ಮನೆಗಳಲ್ಲಿ ಈ ರೀತಿಯ ಕಾರನ್ನು ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಏನಕ್ಕೆ ತೆಗೆದುಕೊಳ್ಬಾರ್ದು ಅಂತ ಒಂದು ತಲೆಯಲ್ಲಿ ಭಾವನೆ ಕೂಡ ವ್ಯಕ್ತ ಆಗಿರುತ್ತೆ. ಹಾಗಾಗಿ ಇವರ ಕನಸು ನನ್ನ ಕೈಯಲ್ಲಿ ಒಬ್ಬಳ ಕೈಯಲ್ಲಿ ಆಗಲ್ಲ. ಮದುವೆ ಆದ ನಂತರ ನನ್ನ ಒಂದು ಯಜಮಾನನ ಸಪೋರ್ಟ್ ತೆಗೆದುಕೊಂಡು ಇದನ್ನು ತೆಗೆದುಕೊಂಡೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಪಣ ತೊಟ್ಬಿಟ್ಟು ನಿಂತ್ಕೊಂಡಿದ್ದಾರೆ ಅನ್ನೋದು ನ್ಯೂಸಲ್ಲಿ ಇದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಮೇಲಿನ ಟಾಪ್ ಮಾಡೆಲಲ್ಲಿ ನೋಡ್ಕೊಳ್ಬೋದು. ಪೂರಿ ಬ್ಲ್ಯಾಕಲ್ಲಿದೆ. ಫ್ಯಾಮ್ಲಿಗೆ ಒಳ್ಳೆಯ ಸೂಟೇಬಲ್ ಆಗುತ್ತೆ ನೋಡಿ ಈ ಒಂದು ಕಾರು. ಸೊ ನೋಡ್ಕೊಂಡಿರೋದಲ್ಲ ಇದು, ಜೊತೆಗೆ ಅವರು ಹೇಳಿರ್ತಕ್ಕಂಥ ಮಾಹಿತಿ, ಜೊತೆಗೆ ಕಾವ್ಯವ್ರು ಹೆಂಗಿದ್ದಾರೆ ನೋಡೋದಕ್ಕೆ ಅಂತ. ಅವರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಗುರು, ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಳ್ತಾರೆ ಅವರು. ಆ್ಯಂಡ್ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇವರ ಅಭಿಪ್ರಾಯ ಜೊತೆಗೆ ನಿಮ್ಮ ಒಂದು ಊರು ಹೆಸರನ್ನು ತಿಳಿಸಿ. ಅವರು ಅಲ್ಲಿನೇ ಡೀಟೇಲ್ ಆಗಿ ನಿಮಗೆ ರಿಪ್ಲೈ ಕೊಟ್ಬಿಟ್ಟು ಹೇಳ್ತಾರೆ ಅಂತಂದರೆ ಅವ್ರಿಗೆ ಇಷ್ಟ ಆಗಿದ್ದು ಇಲ್ವೋ. ಆ್ಯಂಡ್ ಅದೇ ರೀತಿಯಾಗಿ ನೀವು ಯಾವ ರೀತಿಯಲ್ಲಿ ಇದ್ದೀರಾ ಅಂತ ನೋಡಿಬಿಟ್ಟು ಇಷ್ಟ ಆದಂಥ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ, ನಿಮ್ಮ ಊರು, ನಿಮ್ಮ ಹೆಸರನ್ನು ಡೀಟೇಲಾಗಿ ಕಳಿಸಿ. ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ನೋಡ್ಕೊಳ್ತಿದ್ರಲ್ಲ ಸ್ನೇಹಿತರೆ, ಈ ಒಂದು ಸಿಸ್ಟಮ್ ಬಂದುಬಿಟ್ಟು USA ಮತ್ತು ಆಫ್ರಿಕನ್ ಅಲ್ಲಿ ಇರ್ತಕ್ಕಂಥ ಸಿಸ್ಟಮೇ ಇದರಲ್ಲಿ ಕೂಡ ಆ್ಯಡ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಕಾರ್ಗಳಲ್ಲಿ ಮಾತ್ರ ಈ ರೀತಿ ಸಿಸ್ಟಮ್ ಇರ್ತಕ್ಕಂಥದ್ದು. ಹ್ಯಾಂಡಿನ ಸಿಸ್ಟಮು ಮತ್ತು ಗೇರಿನ ಸಿಸ್ಟಮು ಯಾವುದೂ ಕೂಡ ಈ ಒಂದು ಆಫಲ್ಲಿ ಇಲ್ಲ ಸ್ನೇಹಿತರೆ. ಎಲ್ಲನೂ ಕೂಡ ಡೌನಲ್ಲೇ ಇರುತ್ತೆ. ಗೇರ್ ಬಾಕ್ಸು, ಆ ಒಂದು ಸಿಸ್ಟಮ್ ಆಗಿರಲಿ, ಮತ್ತು ಈ ಒಂದು ಸೀಟಿನ ಕಂಫರ್ಟೇಬಲ್ ಆಗಿರ್ತಕ್ಕಂಥದ್ದಾಗಿರಲಿ, ಮತ್ತು ಲೆಗ್ ಕೂಡ ಅಷ್ಟೇ ಕಂಫರ್ಟೇಬಲಾಗಿ ಒಳಗಡೆ ಹೋಗುತ್ತೆ ಅನ್ನೋದ್ರಲ್ಲಾಗಿರಲಿ, ಇದೆಲ್ಲವೂ ಕೂಡ ಹೊಸ ಮಾಡೆಲ್ ಆಗಿರೋದ್ರಿಂದ ಕಾವ್ಯ ಅವ್ರಿಗೆ ತುಂಬ ಇಷ್ಟ. ಸೊ ಅವರು ದುಡ್ಡು ಕೊಡ್ತಾರೆ, ನೀವು ಅವ್ರಿಗೆ ಕೊಂಡಿಸ್ಕೊಡ್ಬೇಕು, ಅಷ್ಟೇ ವ್ಯತ್ಯಾಸ ಆಗೋದು. ಇದು ಇವತ್ತಿನ ಒಂದು ಪ್ರೊಫೈಲು. ಮತ್ತೆ ನಾನು ನಿಮಗೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ತೆ, ಬಾಯ್.